ಈಗಿತ ಊರ್ ಜಾತ್ರೆಗೆ ಏನೇ ಹೇಳು. ಕಾಸೆಲ್ಲ ವಸೂಲಿ ಮಾಡ್ತಾರಲ್ಲ, ಈಗಿತ ಜವಾಬ್ದಾರಿ ಎಲ್ಲ ನಾವೇ ತಕೊಂಡ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅವನೆಲ್ಲ ಊರ್ ಗೌಡ ನಮಗ್ ನಾಮ ಹಾಕ್ಬಿಟ್ಟು 3 ನಾಮ ಎತ್ತಾನ ಅಷ್ಟೇನಿ. ಯಾಕೆ ಬೇಕು ಸುಮ್ಕಿನಿಯ? ಎಲ್ಲ ನಮ್ಮಿದ್ರಂಗೇನಿಯ ಮಾಡ್ಕೊಂಡ್ರೆ ಎಲ್ಲ ಒಳ್ಳೇದಲ್ವಾ? ನಮ್ದ್ರಾಗೇನಿ ಎಲ್ಲ ಮಾಡ್ಕೊಬಿಡ್ಬೇಕು. ನಾನು ಹಂಗೆ ಅನ್ಕೋತಾ ಇವನಿ. ದುಡ್ಡು ಮಾತ್ರ ವಸೂಲಿ ಮಾಡ್ಕೊಬಿಟ್ಟು ಎಲ್ಲ ದುಡ್ಡು ತಿನ್ಬಿಡ್ತಾರೆ. ಈಗಿತ ನಾನಂತ ದುಡ್ಡು ಗಿಡ್ಡೆಲ್ಲ ಕೊಡಕ್ಕಿಲ್ಲ. ಏನಾರ ಊಟದ ವ್ಯವಸ್ಥೆಯೋ ಇಲ್ಲಾಂದ್ರೆ ಯಾವ್ದನ ಒಂದು ವ್ಯವಸ್ಥೆ ಮಾಡಿದ್ರೆ. ಹೇ, ಅಲ್ಲಿ ನೋಡ್ಲ ಅಲ್ಲಿ ಯಾರು ಈಚ್ ಹೊಡಿತಾವ್ರಿಲ್ಲ ಅಲ್ಲಿ? ಅಲ್ಲ, ಈಚ್ ಹೊಡಿತಾವನಿಲ್ಲ ಅವನು. ಏ ತೇಳ್ತಾವನೆ ಅನಿಸ್ತದೆ ಕಣ. ಈಜ್ ಹೊಡಿಯಾರ ಯಾರು ಹಂಗ್ ಮನಿಕತ್ತಾರೆ? ಈಜ್ ಹೊಡಿತಿಲ್ಲ ಅಂತ ಅನಿಸ್ತದೆ. ಏ ಈಜು ಹ್ಞೂ ಕಣ, ಈಜ್ ಹೊಡಿತಿಲ್ಲ ಅಂತ ಅನಿಸ್ತದೆ. ಏನ್ ಹಂಗೆ ತೇಳ್ತಾವನೆ ಅಂದ್ರೆ ಅಣ್ಣ ಸತ್ಕಿತಿ ಏನಾರ ಹೋಗ್ಬಿಟ್ಟವ್ರ ಏನು ಅಂತ. ಮಗಳ ನಮ್ ಕೆರೆನಾಗ ಎಣ ತೇಳ್ತಾಯ್ತಿ ಅಂದ್ರೆ ಏನ್ ಅರ್ಥ? ಪೊಲೀಸ್ ಫೋನ್ ಹಾಕ್ಲ ಫಸ್ಟು. ಪೊಲೀಸ್ ಫೋನ್ ಹಾಕು. ಅಯ್ಯೋ ಶಿವನೇ, ನಾವೇ ಹೋಗ್ಬಿಟ್ಟು ಮುಟ್ಬಿಟ್ರೆ ಆಮೇಕಿಂದ ಕೇಸ್ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ನಮ್ಗೆ ಯಾಕಲ ಬೇಕು? ಫೋನ್ ಹಾಕು. ಯಾರೋ ಇವನು ಸತ್ಕಿತ್ ಹೋಗವ್ರು ಬದುಕವ್ರು ಯಾವ ಕತೆನೂ ನಮಗೆ ಗೊತ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಎಣ ಹೆಂಗ್ ತೇಳ್ತಾಯ್ತು ನೋಡು. ಅಯ್ಯೋ ಕೈ ಕಾಲೆಲ್ಲ ನಡ್ಕೊ ಬಂದ್ಬಿಟ್ಟು ನನಗಂತೂ ಭಯವಾಯ್ತೈತೆ. ಫೋನ್ ಹಾಕು, ಫೋನ್ ಹಾಕು. ರಿಂಗ್ ಆಯ್ತೈತೆ ಕಣ, ಇನ್ನು ಎತ್ತಾ ಇಲ್ಲ. ಇರು ನೋಡೋಣ. ಅಯ್ಯೋ ದೇವ್ರೆ, ನಮ್ ಕೇರಿ ಹುಡ್ಗನ ನಮ್ಮೂರನ್ನ ಯಾರ ಹತ್ರನೂ ಕಾಣ್ತಿಲ್ಲಪ್ಪ ದೂರದಿಂದ. ಒಂಥರ ಎಲ್ಲನೂ ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡವ್ ನಂಗವನಿ. ಕಣ್ಣು ಬೇರೆ ನನಗೆ ಸರಿಯಾಗಿ ಅಲ್ಲಿಗನ ಕಾಣ್ತಿಲ್ಲ. ಅಲೋ ಸಾ, ಅಲೋ ಸಾ, ನಾವು ಸಾ ಇಲ್ಲಿ ಊರಿಂದ ಸಾ ಇಲ್ಲಿ ನಮ್ಮ ಕೆರೆನಾಗೆ ಒಂದು ಎಣ ತೇಳ್ತೈತೆ ಸಾ. ಸಾ ಅದೇ ಊರು, ಅದೇ ಊರು. ಕೆರೆ ಸಾ, ದೊಡ್ಡ ಕೆರೆ ಐತಲ್ಲ ನಮ್ಮ ದೊಡ್ಡ ಕೆರೆ. ಆ ಕೆರೆನಾಗ ಒಂದು ಎಣ ತೇಳ್ತೈತೆ ಸಾ. ಹೊಸಿ ಸರ್ನ ಬಂದ್ರೆ ವಾಸಿ ಸಾ. ಇಲ್ಲ ಸರ್, ನಾವೇನು ಹೋಗಿಲ್ಲ ಸರ್, ನೀರು ಗಿಳ್ದಿಲ್ಲ ಸರ್, ಸುಮ್ಮನೆ ದೂರ ನಿಂತ್ಕೊಂಡಿದೀವಿ ಸರ್, ನೋಡ್ತಾ ಇದೀವಿ. ನಾವೆಲ್ಲ ಈಜೊಡಿತಾವ್ ಹುಡ್ಗ ಅಂತ ಅನ್ಕೊಂಡಿದ್ವಿ ಸರ್, ಆದ್ರೆ ಎಣ ತೇಳ್ತಾ ಇದ್ದಂಗೆ ಐತೆ ಸರ್. ಓ ಸರಿ ಸರ್, ಆಯ್ತು ಸರ್, ಬಂದ್ಬಿಡಿ. ಇವ್ ನೋಡಿದ್ರಲ್ಲ ಪೊಲೀಸರು, ಏನ್ ಹೇಳಿದ್ರು? ಬತ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಾಯ್ತು ಅಡ್ರೆಸ್ ಎಲ್ಲ ಹೇಳಿದಕ್ಕೆ. ಸರಿ ಸರಿ ಬಂದೇ ಇರು ಅಂತ ಹೇಳಿದ್ರು. ಸರಜಕ್ಕ, ಸರಜಕ್ಕ ಹೇಳ್ಸಿದಣ್ಣ. ನಮ್ಮೂರಾಗ ಯಾರಾದ್ರೂ ಕಳ್ದಿಳ್ದು ಹೋಗಿರೋದು ಇಲ್ಲ ಊರ್ ಬಿಟ್ಟು ಹೋಗಿರೋ ಊರ? ಯಾಕಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ಅಲ್ಲಿ ನೋಡ್ ಶಾರದಕ್ಕ, ಅಲ್ಲಿ ನಮ್ಮೂರ ಕೆರೆನಾಗ ಎಣ ತೇಳ್ತೈತ್ ನೋಡಕ್ ಅಲ್ಲಿ. ಅಯ್ಯೋ, ಊರಿಗೆ ಕೆರೆನಾಗ ಎಣ ತೇಳ್ತೈತೆ ಯಪ್ಪ. ಯಾರ ಎಣ ಇರ್ಬೋದು ಶಿವನೇ? ನೋಡಿದ್ರೆ ನನ್ಗೆ ಯಾಕೋ ಸುಮನ್ ಮಗ ಇದ್ದಂಗ ಅವನೇ. ಏನು ನನ್ ತಂಗಿ ಮಗನೇ? ಇಲ್ಲ ಇಲ್ಲ ಇಲ್ಲ, ಸುಮ್ಕಿರು. ಅವನೇನಕ್ಕೆ ಕೆರೆ ಕಾರ್ತಾನೆ? ಅವನಿಗೆ ಬಂದಿರೋದೇನು? ಇಲ್ಲ ಅವನೆಲ್ಲ ಬ್ಯಾರೆ ಯಾರು ಅನ್ನಿಸ್ತದೆ. ಅಯ್ಯೋ ಅಣ್ಣ, ನಿಂಗೆ ವಿಷಯ ಗೊತ್ತಾಗ್ಲಿಲ್ವೇನಣ್ಣ ನಿಂಗೆ? ನೆನ್ನೆ ಎಲ್ಲನೂ ಯಾರು ತಗೋದೆ ಸಾಲ ಫಲ ಮಾಡ್ಕೊಬಿಟ್ಟು ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರು ಕಣಣ್ಣ. ಇಬ್ರು ಹೋಗಿರೋದು. ಒಬ್ರು ಮಮತಿ ಅಳಿಯ, ಇನ್ನೊಬ್ಬ ಅದೇ ನಿಮ್ಮ ತಂಗಿ ಮಗ. ಇಬ್ರು ಊರ್ ಬಿಟ್ಬಿಟ್ಟು ಹೋದ್ರು ಅಂತ ಸುದ್ದಿ ಕೇಳ್ಪಟ್ವಿ. ಗೊತ್ತಿಲ್ಲ ಊರ್ ಬಿಟ್ಬಿಟ್ಟು ಹೋದ್ರೋ ಏನಾಯ್ತೋ ಕತೆ ಅಂತ ನಮಗೆ ಸರಿಯಾಗಿ ಗೊತ್ತೇ ಇಲ್ಲ. ಆದ್ರಂತೂ ಅವ್ರಾಗ ಯಾರೋ ಇಬ್ರಾಗ ಒಬ್ರು ಇರ್ತಾರೆ. ದೂರದಿಂದ ಕಾಣ್ತಾ ಇಲ್ಲ ಸರಿಯಾಗಿ ನಮಗೂ. ಅಣ್ಣ ನನಗೆ ಯಾಕೋ ಭಯವಾಯ್ತೈತೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಪ್ಪ ಇದು? ನಿಜವಾಗೂನು ನನ್ನ ತಂಗಿ ಮಗನೇನಿಯ? ಅಯ್ಯೋ ನನ್ನ ಮಗಳು ನಿಧಿ ಕತೆ ಏನಾಗ್ಬೇಡ. ಒಂದು ನಿಮಿಷ ಇರು, ಹೋಗ್ಬಿಟ್ಟು ವಿಷಯನ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ನೀ ಅಷ್ಟು ಅರ್ಜೆಂಟಾಗಿ ಹೇಳಿದ್ರೆ ಎದೆ ಹೊಡ್ಕೊಂಡು ಸತ್ತೋಗಕ್ಕಿಲ್ವಾ? ಆ ಮಮತಿ ಅಳಿಯನೂ ಹೋಗೋನಲ್ಲ, ಅವಂದು ಇರ್ಬೋದು, ಯಾರಿಗೆ ಗೊತ್ತು? ಹುಸಿ ನೋಡ್ಕೊಂಡು ಹೇಳು. ಹೆಂಗಸ್ರು ಬಾಯ್ ಲಬ ಬಾಯ್ ಬಿಡ್ಕೊಬಿಡ್ತಾರೆ. ಅಯ್ಯೋ ನನ್ನ ಕೈ ಕಾಲೆಲ್ಲ ನಡುಕ್ತಾವ, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಅವ್ನು ಯಾಕೆ ಊರ್ ಬಿಟ್ಬಿಟ್ಟು ಹೋಗೋದ? ನಾನು ನೋಡ್ಕೊತಾ ಇರ್ಲಿಲ್ವ ಅವ್ರನ್ನೆಲ್ಲನೂ? ಅಯ್ಯೋ ಅಕ್ಕ, ನೀನನ್ನ ಹೇಳ್ಬೇಕಿತ್ತಾನೆ ಮಂತಾಕ್ ಬಂದ್ಬಿಟ್ಟು. ಪೊಲೀಸ್ ಬಂದ್ರು. ಬನ್ನಿ, ಅಲ್ಲಿ ನೋಡಿ ಎಣ ತೇಳ್ತೈತೆ. ಓ ಎಣ ತೇಳ್ತೈತೆ. ಮೇಡಮ್, ಎಣ್ಣನ ಈಚೆ ಕಡೆ ತೆಗ್ಸಕ್ಕೆ ಅಂತ ಹೇಳ್ಬಿಟ್ಟು ನೋಡಿ, ಅದಕ್ಕೆಲ್ಲ ಯಾರನ್ನ ಸಿಗ್ತಾರ ಅಂತ ನೀವು ನೋಡಿ. ಸರ್ ನೋಡಿ, ಇಲ್ಲಿ ಫಸ್ಟ್ ಎಣ್ಣನ ನೋಡಿದವ್ರು ಯಾರು? ನಾವೇ ಸರ್, ನಾವೇ ನೋಡಿದವ್ರು ಸರ್. ನೋಡಿ, ನೀವು ಇಲ್ಲಿದ್ದಾಗ ಯಾರಾದ್ರೂ ಅಕ್ಕಪಕ್ಕ ಏನೋ ಓಡಾಡಿದ್ರ? ಇಲ್ಲ ಏನೋ ಜೋರಾಗಿ ಸೌಂಡ್ ಕೇಳಿಸ್ತಾ ಇಲ್ಲ? ನೀವು ಏನು ಮಾಡಿಲ್ಲ ತಾನೇ ಇವನ್ನ? ಅಯ್ಯೋ ಸಾ, ಇದೆ ನಿಂಗೆ ಹೇಳ್ತೀರಾ? ನಾವು ಏನ್ ಮಾಡಕ್ಕಾಯ್ತದೆ? ನಾವು ನೋಡಿ ಇಳ್ದೇ ಇಲ್ಲ ನದಿಗೆ. ನೀವು ಹಿಂಗೆಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಾಗ್ತೀರಾ ಅಂತ ನೀನಿಯ? ನಾನಂತೂ ಇಳ್ದಿಲ್ಲ ಅಲ್ಲಿ. ದಡ್ದಾಗ ನಿಂತ್ಕೊಂಡೇನಿಯ ನೀವು ಫೋನ್ ಹಾಕಿದ್ದು? ಗೊತ್ತೇನು ನಾವ್ಯಾಕೆ ಅಂತ ಕೆಲಸ ಮಾಡನಿ? ಸಾ, ನಂಗೆ ಯಾಕೋ ನನ್ನ ತಂಗಿ ಮಗ ಅಂತ ಅನ್ನಿಸ್ತೈತೆ ಸಾ. ಎಲ್ಲ ಜೂಜು ಪಾಜು ಆಡ್ಕೊಂಡು ಏನೇನೋ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ ಸಾ. ಇವಾಗ ನೋಡಿದ್ರೆ ಕೆರೆಗೆ ಯಾರು ಬಿಟ್ಟವನೆ ಅಂತ ಅನ್ನಿಸ್ತದೆ ಸಾ. ಹೊಟ್ಟೆಲ್ಲ ಉರಿತೈತೆ ಸಾ ನಂಗೆ. ಏನು ಬೆಟ್ಟಿಂಗ್ ಆಡ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಜೂಜಾ? ಊರಾಗ ಇಬ್ರು ಊರ್ ಬಿಟ್ಟು ಹೋಗಿರೋದು. ಮಮತಾಕ್ಕೂ ನೊಳಿಯ ಹಂಗೇನಿಯ. ಈಗ ಇವ್ರ ತಂಗಿ ಮಗ ಇಬ್ರೇನೇನಿಯ ಹೋಗಿರೋದು. ಇಬ್ರಾಗ ಯಾರಾದ್ರೂ ಒಬ್ರದ್ದು ಹಣ ಆಗಿರ್ತದೆ ಅಂತ ಅನ್ನಿಸ್ತದೆ ನಮ್ಗೇನು. ಎಲ್ಲ ಸಾಲ ಮಾಡ್ಕೊಬಿಟ್ಟವ್ರೆ ಸಾ. ಪೈಲ್ವಾನ್ ಪಾಪಣ್ಣಂತಾಗೆ ಎಲ್ಲನೂ ಬೇಜಾನ್ ಸಾಲ ಮಾಡ್ಕೊಬಿಟ್ಟು ಹಿಂಗೆ ಎಲ್ಲನೂ ಮಾಡ್ಬಿಟ್ಟು ಹಿಂಗೆ ಮಾಡ್ಕೊಂಡವ್ರೆ ಸಾ. ಏನೋ ಸಹ ಗೊತ್ತಿಲ್ಲ. ಅವ್ರೇನೇನಿಯ ಹಿಂಗೆ ಬಿದ್ದೋಗ್ಬಿಡ್ಬೇಕು ಅಂತ ಅನ್ನಿಸ್ತದೆ. ನೋಡಿ, ಯಾವುದಕ್ಕೂ ನೀವು ಒಂದ್ಸಲ ಪೊಲೀಸ್ ಸ್ಟೇಷನ್ ಬಂದು ಯಾವ ಥರ ಇತ್ತು ಎಣ, ಹೆಂಗಿತ್ತು, ಇಲ್ಲೆಲ್ಲ ಏನು ನಡೀತಾ ಇತ್ತು ಅಂತ ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಡಿ ನಮಗೆ. ಆಯ್ತು ಸಾ, ಆಯ್ತು ಸಾ. ನನ್ನ ತಂಗಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ ಸಾ. ಒಂದು ನಿಮಿಷ ನೋಡಿ, ಪೈಲ್ವಾನ್ ಪಾಪಣ್ಣ ಅಂದ್ರೆ ಯಾರು? ಅವ್ರೇನಾದ್ರು ತುಂಬಾ ಟಾರ್ಚರ್ ಏನಾದ್ರು ಕೊಡ್ತಾ ಇದ್ರಾ?
ಹಂಗೇನಿಲ್ಲ ಸರ್, ಅವರು ಸಾಲ ಕೊಡ್ತಾರೆ ಸರ್, ಕೊಟ್ಟಾಗ ತಕ್ಕನಾಗ ವಸೂಲಿ ಮಾಡ್ಕೊತಾರೆ ಸರ್. ಅಷ್ಟು ಬಿಟ್ಬಿಟ್ರೆ ಇನ್ನೇನು ಮಾಡಕ್ಕಿಲ್ಲ ಸರ್ ಅವರು. ಅದನ್ನೇ ವಸೂಲಿ ಮಾಡೋದು ಒಂದೇ ಕೆಲಸ ಸರ್. ಆ ಯಪ್ಪನ ಕೆಲಸ ಯಪ್ಪ ಮಾಡ್ತಾನೆ ಸರ್. ಆ ಯಪ್ಪಂತಾಗ ಯಾರನ್ನ ಇಸ್ಕೊಳಕ್ಕೆ ಹೆದರ್ಕತಾರೆ ಸರ್. ಕೊಡ್ಲಿಲ್ಲ ಅಂತಂದ್ರೆ ಏನಾರ ಅಡ ಇಕ್ಕಂಡೆ ಸರ್ ಕೊಡೋದು. ಏನಾರ ಕೊಡ್ಲಿಲ್ಲ ಅಂತಂದ್ರೆ ಹಿಂಗೆ ಮಾಡ್ತಾನೆ ಅಷ್ಟೇ ಸರ್. ಒಬ್ಬರನ್ನೇ ಕಳಿಸಿದ್ರಲ್ಲ, ಇನ್ನೊಬ್ರು ಯಾರು ಸಿಗ್ಲಿಲ್ವಾ ಸರ್? ಅರ್ಜೆಂಟ್ ಯಾರು ಇಲ್ಲ, ಇವ್ರು ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾರಂತೆ ಸರ್, ಅದಕ್ಕೆ ಇವ್ರನ್ನೇ ಕರ್ಕೊಂಡು ಬಂದೆ ಎಣ್ಣನೆಲ್ಲ ತೆಗ್ಸೋಣ ಅಂತ ಹೇಳ್ಬಿಟ್ಟು. ಸಾ ಯಾರ್ದಾಗಿರ್ತದೆ ಸಾ ಎಣ? ಸುಮ್ಮನ್ ಮಗುಂದ ಇಲ್ಲ ಏನೋ ಗೊತ್ತಾಯ್ತಿಲ್ವಲ್ಲ ಸಾ, ಅವ್ರನ್ನ ಕರ್ಕೊಂಬಿಟ್ಟು ಬರಲ್ಲ ಸಾ. ಯಾರ್ದು ಎಣ ಅಂತ ಹೇಳ್ಬಿಟ್ಟು ನೋಡ್ತಾರೇನೋ ಬಂದ್ಬಿಟ್ಟು. ಹಾ ನೋಡಿ, ಎಣ ಐಡೆಂಟಿಫೈ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಬ್ರು ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ, ಅವ್ರಿಬ್ರಲ್ಲಿ ಯಾರು ಅಂತ ಗೊತ್ತಾಗುತ್ತೆ. ಸಾ ಮುಖ ಎಲ್ಲ ಸ್ವಲ್ಪ ಹಂಗೋ ಹಿಂಗೋ ಎಲ್ಲಾನು ಸ್ವಲ್ಪ ಇದಾದಂಗ ಆಗ್ಬಿಟ್ಟೈತೆ ಸಾ, ಎಲ್ಲ ಸ್ವಲ್ಪ ಗೀಚಾಡ್ದಂಗ ಆಗ್ಬಿಟ್ಟೈತೆ ಸಾ ಮುಖ. ಹೌದಾ? ನೆನ್ನೆ ಬಿದ್ದಿರ್ಬೇಕು ರಾತ್ರಿ ಅನ್ಸುತ್ತೆ. ಒಳಗಡೆ ಫಿಶಸ್ ಏನಾದ್ರು ಇದ್ರೆಲ್ಲ ಸ್ವಲ್ಪ ಎಲ್ಲ ಡ್ಯಾಮೇಜ್ ಮಾಡಿರ್ತವೆ ಎಣ್ಣನ. ತಗೊಂಡ್ ಬನ್ನಿ, ನಿಧಾನ ಹುಷಾರಾಗಿ ತಗೊಂಡ್ ಬನ್ನಿ. ಅಯ್ಯೋ ನೀ ಪಾಸ್ಕೋಲ, ಈ ನನ್ನ ಮಕ್ಕಳು ಯಾಕೆ ಆಡ್ಬೇಕಿತ್ತು ಬೆಟ್ಟಿಂಗ? ಏನ್ ಮನೆಗೆ ಮಾನ ಮರುವುದಿಲ್ವ? ಅವ್ರ ಅಮ್ಮ ಹೆಂಗೋ ಕೂಳ್ಬೇ ಸಾಕಳು, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಇದು ಯಾಕೆ ಬೇಕಾಗಿತ್ತು ಅಂತೀನಿ ಸುಮ್ಕೆನೆನಿಯ. ಅಯ್ಯೋ ಭಗವಂತನೇ, ಅಯ್ಯೋ ಅದಕ್ಕೆ ಹೇಳೋದು ಬೆಟ್ಟಿಂಗ್ ಆಡೋದು ಬೇಡ, ಅದ್ರಾಗ ದುಡ್ಡು ಕಳ್ಕೊಳ್ಳೋದು ಬೇಡ, ಮನೆ ಮಕ್ಕಳನ್ನೆಲ್ಲ ಬೀದಿ ಗಟ್ಟೋದು ಬೇಡ, ಅಪ್ಪ ಅಮ್ಮಂಗೆಲ್ಲ ಒಟ್ಟುರ್ಸೋದೂ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಹೇಳೋದು. ಅಯ್ಯಪ್ಪ ಈ ಬೆಟ್ಟಿಂಗ್ ಆಡ್ಬಿಟ್ಟು ಥೂ, ಹೆಂಗ್ ನೋಡಪ್ಪ ಇವಾಗ ಎಣ್ಣಗಳ ಮೇಲೆ ಎಣ್ಣಗಳು ಬಿದ್ಬಿಟ್ಟು ಹೆಂಗಾಯ್ತೈತಿ ಅಂತ ಹೇಳ್ಬಿಟ್ಟು. ತಗೊಂಡ್ ಬನ್ನಿ ನೀರಾಗ ಹಂಗೆ ಇಲ್ಲ ಇದ್ ಮಾಡ್ಕೊಂಡು ತಗೊಂಡ್ ಬನ್ನಿ, ಹುಷಾರಾಗಿ ತಗೊಬನ್ನಿ, ಎಳ್ಕೊಂಬನ್ನಿ ಹಂಗೇನೇನೆ. ಸಾ ಸ್ವಲ್ಪ ಇಲ್ಲಿ ಕೆಳಗಡೆ ಒಂದು ಇದಕ್ಕೆ ತಗ್ಲಾಕೊಂಡ್ಬಿಟ್ಟೈತೆ ಸಾ, ಅದಕ್ಕೆ ಎಳಿತಾ ಇದ್ದೀನಿ. ಇರು ಹೋಗಿ ಪೊದ್ದಿಗನ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ರಾಮ್ನಿ, ಅಯ್ಯಯ್ಯೋ ಗಂಗಮ್ಮನ ಪೂಜೆ ಮಾಡಿಲ್ದಿದ್ದಕ್ಕೇನು ಹಂಗೆ ನೀವು ಒಂದು ಬೊಲಿ ತಗೊಬಿಡ್ತಲ್ಲಪ್ಪ ಆಗ್ಲೇ ನೀನಿಯ. ಕೆರೆಗೆ ವರ್ಷ ವರ್ಷನೂ ಗಂಗಾ ಪೂಜೆ ಮಾಡ್ತೀವಿ ಅಂತೇಳಿ ಮಾಡ್ಲಿಲ್ಲ ಅಂದ್ರೆ ಹಿಂಗೇನಿ ಆಗತ್ತಗ. ಯಾರ್ದಂತಣ ಎಣ? ಯಾರ್ದಂತೆ ಅಜಯ್? ಇನ್ನೂ ಯಾವ್ದು ಅಂತ ಗೊತ್ತಿಲ್ಲ, ಮಕ್ಕಳೆಲ್ಲ ಹುಸಿ ಪಿಸ್ ಪಿಸ್ ತಿನ್ಕೊಂಡವಂತೆ ಮೀನುಗಳು, ಗೊತ್ತಾಯ್ತಿಲ್ಲ. ಅವ್ರ ಮನೆಯವರು ಯಾರನ್ನ ಬಂದ್ಬಿಟ್ಟು ನೋಡ್ಬೇಕಂತೆ ಯಾರ್ದು ಎಣ ಅಂತ ಹೇಳ್ಬಿಟ್ಟು. ಅದೇ ಮಮತಾ ಅವಳಲ್ಲ, ಮಮತನ ಅವಳಿಗೆ ಇಲ್ಲಾಂದ್ರೆ ಸುಮ್ಮನ್ ಮಗ ಇರ್ಬೋದು ಅಂತ ಹೇಳ್ತಾವ್ರಿ. ಅಯ್ಯೋ ನೀ ಪಾಸ್ಕೋಲ ಆಗಳ ಏನಾಗಿತ್ತು ಇವಾಗ ದೊಡ್ಡರೋಗ ಬರ್ಬಾರ್ದು ಬರ ಯಪ್ಪ, ಹಿಂಗೆ ಮಾಡ್ಕೊಂಡು ಸಾಯದೆ. ಪೈಲ್ವನ್ ಪಾಪಣ್ಣ ಸಾಲಕ್ಕೆ ಬೈದ ಅಂತಾನೆ ಏನೋ ಗೊತ್ತಿಲ್ಲ ಹಂಗೆ ಅಂತಾವ್ರಿ. ಇನ್ನೂ ಊರವ್ರಿಗೆಲ್ಲ ವಿಷಯ ಗೊತ್ತಿಲ್ಲ. ನಾನು ಅದೇ ಪೊದಿಗಂಡ ಇಬ್ರು ನಿಂತ್ಕೊಂಡಿದ್ವಿ, ಅವಾಗ ಏನಿಗೆ ಗೊತ್ತಾಗಿದ್ದು. ಯಾರು ಹೇಳಕ್ಕೋಗ್ಬೇಡ, ಸುಮ್ಮನೆ ಜನ ಶಾನೆ ಸೇರ್ಬಿಡ್ತಾರೆ. ಪೊಲೀಸರು ಬಂದವ್ರೆ ಎಲ್ಲ ನನ್ನ ಇವಾಗ ಎಣ್ಣನ ತಗೊಬಂದು ಯಾರು ಎಣ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಆಮೇಕಿಂದ ಹೇಳ್ತಾರಂತಿರು. ಅಯ್ಯೋ ದೇವ್ರೇ ನಮ್ಮಪ್ಪ. ಹುಷಾರಾಗಿ ತಗೊಂಡ್ ಬನ್ನಿ, ಎಲ್ಲಾನು ಕೈ ಕಟ್ಟಾಗಂಗೆ ಮಾಡಬೇಡಿ ನೀವು. ತಗೊಂಡ್ ಬನ್ನಿ ಹುಷಾರು. ಛೇ, ಏನಕ್ಕೆ ಈ ಥರ ಬೆಟ್ಟಿಂಗ್ ಎಲ್ಲ ಆಡ್ಬಿಟ್ಟು ಇದು ಮಾಡ್ತಾರೋ? ಎಷ್ಟು ಬ್ಯಾನ್ ಮಾಡಿ ಏನು ಮಾಡ್ತೀವಿ ಅಂದ್ರೂ ಈ ಜನ ಆಡೋದು ಮಾತ್ರ ಬಿಡಲ್ಲ. ಈ ಬೆಟ್ಟಿಂಗ್ ಆಡೋದು ಹಿಂಗೆ ಕೆರೆಗಳಿಗೂ ಬಾವಿಗಳಿಗೂ ಯಾರು ಪ್ರಾಣ ಕಳ್ಕೊಳ್ಳೋದು. ಅದ್ರ ಬದಲು ಬೆಟ್ಟಿಂಗ್ ಆಡ್ದಂಗನ ಇದ್ರೆ ಪ್ರಾಣನಾದ್ರೂ ಉಳಿಯಲ್ವಾ? ಹೆಂಡತಿ ಮಕ್ಕಳನ್ನ ಬೀದಿಗೆ ತರೋದ್ರ ಜೊತೆಗೆ ಇದೆಲ್ಲ ಸಾಯೋದು ಬೇರೆ ಮಾಡ್ತಾರೆ. ಏನು ಕಾಡಬೇಕು, ಮೈ ಬಗ್ಸ್ ದುಡಿದು ಹೊಟ್ಟೆ ತುಂಬ ಊಟ ಮಾಡಬೇಕು, ತಿನ್ನಬೇಕು, ಆರಾಮಾಗಿರ್ಬೇಕು. ಅದು ಬಿಟ್ಟು ಇದೆಲ್ಲನೂ ಬೇಕಾ ಸುಮ್ಮನೆನೇ? ಛೇ, ಹೌದು ಸರ್, ಬೆಟ್ಟಿಂಗಿಂದ ತುಂಬ ಜನ ಇದೇ ಥರ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅಯ್ಯೋ, ಎಷ್ಟು ಹೇಳಿದ್ರು ಬುದ್ಧಿ ಕೇಳಲ್ಲ ಸರ್. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋರಿ ಅಂದರೆ ಅದು ಮಾಡಲ್ಲ. ಈ ಬೆಟ್ಟಿಂಗ್ ಆಡಬೇಡ್ರು ಅಂದರೆ ಅದೂ ಇದು ಮಾಡಲ್ಲ. ಕುಡಿದು ಡ್ರೈವಿಂಗ್ ಮಾಡಬೇಡ್ರಿ ಅಂದರೆ ಅದನ್ನೂ ಕೇಳಲ್ಲ. ನಾವು ಹೇಳಿದ ರೂಲ್ಸ್ ಏನೂ ಕೇಳಲ್ಲ, ಮಾಡ್ತಾರೆ ಮತ್ತೆ ಈ ಥರ ಸಾಯ್ತಾರೆ. ಅಯ್ಯೋ ಇರು, ರಂಗಕ್ಕೂ ಎಲ್ರಿಗೂ ಒಂದ್ಸಲ ವಿಷಯ ಮುಟ್ಟಿಸ್ಬಿಟ್ಟು ಬರ್ತೀನಿ. ಓ ಅಜಯ್, ಯಾರು ಹೇಳ್ಬೇಡ ಬಾಯ್ಲಿ, ಇನ್ನೂ ಯಾರು ಜನ ಅಂತ ಗೊತ್ತಾಗಿಲ್ಲ ಬಾಯ್ಲಿ. ಊರು ತುಂಬ ಹೇಳ್ಕೊಬಿಟ್ಟು ಬತ್ತೀಯಾ? ಊರೆಲ್ಲ ಸೇರ್ತಾರೆ ಬಾಯ್ಲಿ. ಅಂಕಿ ಒಳಂಗೆ ಇಲ್ವಲ್ಲ ನೋಡಿ. ಬಾಡಿ ಐಡೆಂಟಿಟಿ ಮಾಡಬೇಕು. ನಿಮ್ಮ ಹಳ್ಳಿನವ್ರು ಯಾರಾದರೂ ಮಿಸ್ ಆಗಿದ್ರೆ ಅವ್ರಿಗೆ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡಿ, ಬಾಡಿ ಯಾರ್ದು ಅಂತ ಫಸ್ಟ್ ಬಂದು ತಿಳ್ಕೊಂಡ್ಲಿ. ಸರಿ ಸರ್, ಆಯ್ತು, ಈಗಲೇ ಹೋಗ್ಬಿಟ್ಟು ಹೇಳ್ತೀವಿ.